ರಾಮನಗರದಲ್ಲಿ ವರದಿಯಾಗಿದ್ದಂತಹ ಯುವಕ ಮಿಸ್ಸಿಂಗ್ ಪ್ರಕರಣಕ್ಕೆ ಇದೀಗ ಒಂದು ಮೇಜರ್ ಟ್ವಿಸ್ಟ್ ಲಭ್ಯ ಆಗ್ತಾ ಇದೆ. ಕಾಣೆಯಾಗಿದ್ದಂತಹ ಯುವಕ ಶವವಾಗಿ ಪತ್ತೆಯಾಗಿದ್ದಾನೆ. ನಾಪತ್ತೆಯಾಗಿದ್ದಂತಹ ಯುವಕ ಬಾವಿಯಲ್ಲಿ ಶವವಾಗಿ ಪತ್ತೆಯಾಗಿದ್ದು, ಕೈ ಕಾಲು ಕಟ್ ಹಾಕಿ ಸ್ನೇಹಿತರೇ ಆತನನ್ನ ಬಾವಿಯಲ್ಲಿ ಮುಳುಗಿಸಿರುವಂತಹ ಆರೋಪ ಕೇಳಿಬರ್ತಾ ಇದೆ. 26 ವರ್ಷದ ವಿನೋದ್ ಶವವಾಗಿ ಪತ್ತೆಯಾಗಿರುವಂತಹ ಯುವಕ ಮಾಗಡಿ ತಾಲೂಕಿನ ವಾಜರಹಳ್ಳಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ತಾಲೂಕಿನ ಕಲ್ಯಾಣಪುರದಲ್ಲಿ ಜನವರಿ 2ನೇ ತಾರೀಕು ಈ ಯುವಕ ನಾಪತ್ತೆಯಾಗಿರ್ತಾನೆ. ಈ ಕುರಿತಂತೆ ಕುಟುಂಬಸ್ಥರು ಆತಂಕಗೊಂಡು ಹುಡುಕಾಟ ನಡೆಸಿರ್ತಾರೆ ಅಂಡ್ ಕುದೂರು ಸ್ಟೇಷನ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾರೆ. ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಹುಡುಕಾಟ ನಡೆಸಿದ್ರು. ಬಟ್ ಸ್ಟಿಲ್ ಕೈಕಾಲ್ ಕಟ್ಟಿ ದೇಹಕ್ಕೆ ಕಲ್ಲು ಕಟ್ಟಿ ಆರೋಪಿಗಳು ಆತನನ್ನ ಬಾವಿಗೆಸೆದಿದ್ದಾರೆ. ಬಾವಿಯಲ್ಲಿ ಆತ ಶವವಾಗಿ ಪತ್ತೆಯಾಗಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. 19 ವರ್ಷದ ಸುದೀಪ್, 19 ವರ್ಷದ ಪ್ರಜ್ವಲ್ ಬಂಧಿತ ಆರೋಪಿಗಳು ಅನ್ನುವಂತಹ ಡೀಟೇಲ್ಸ್ ಸದ್ಯ ಲಭ್ಯ ಆಗ್ತಾ ಇದೆ. ಯುವಕ ಕಾಣೆಯಾಗಿದ್ದಂತಹ ಪ್ರಕರಣಕ್ಕೆ ಸಿಕ್ಕಂತಹ ಮೇಜರ್ ಟ್ವಿಸ್ಟ್ ಅಂಡ್ ಸ್ನೇಹಿತರೇ ಈತನನ್ನ ಕೊಲೆ ಮಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದ್ದು, ಕೈಕಾಲ್ ಕಟ್ ಹಾಕಿ ಆತನನ್ನ ಬಾವಿಯಲ್ಲಿ ಬಿಸಾಕಿದ್ದಾರೆ ಕಲ್ಲನ್ನ ಕಟ್ಟಿ. ಸೊ ಇದೀಗ ಕುದೂರು ಸ್ಟೇಷನ್ಗೆ ಕುಟುಂಬಸ್ಥರೇನು ದೂರು ಕೊಟ್ಟಿದ್ರು. ಆ ಹುಡುಕಾಟದ ಸಂದರ್ಭದಲ್ಲಿ ಕಾಣೆಯಾಗಿದ್ದಂತಹ ಯುವಕ ಶವವಾಗಿ ಪತ್ತೆಯಾಗಿದ್ದಾನೆ. 26 ವರ್ಷದ ವಿನೋದ್ ಸಾವಿಗೀಡಾಗಿರೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದ್ದು, ಮೃತ ವಿನೋದ್ ಸ್ನೇಹಿತರೇ ಈತನನ್ನ ಕೊಲೆ ಮಾಡಿದ್ದಾರೆ. ಜನವರಿ 1ನೇ ತಾರೀಕು ನ್ಯೂ ಇಯರ್ ಪಾರ್ಟಿಗೆ ಅಂತ ಈ ಸ್ನೇಹಿತರೆಲ್ಲ ಹೋಗಿದ್ರು. ಈ ಸಂದರ್ಭ ಎಳನೀರು ಕೀಳೋದಕ್ಕೆ ಮರ ಹತ್ತಿ ವಿನೋದ್ ಕೆಳಗೆ ಬಿದ್ದಿರ್ತಾನೆ ಮರದಿಂದ. ಆ ಬಿದ್ದ ರಭಸಕ್ಕೆ ಈತನ ಬೆನ್ನು ಮೂಳೆ ಮುರಿದು ಹೋಗಿ ಆತ ಒದ್ದಾಡ್ತಾ ಇದ್ದ. ಇನ್ನು ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆ ಕೊಡಿಸ್ಬೇಕಾಗತ್ತೆ ಅಂತ ಹೇಳಿ ಆತನನ್ನು ಮುಗಿಸೇ ಬಿಟ್ಟಿದ್ದಾರೆ. ಕುಡಿದ ಮತ್ತಿನಲ್ಲಿ ವಿನೋದ್ನನ್ನ ಬಾವಿಗೆ ಈ ಆರೋಪಿಗಳು ಬಿಸಾಡಿದ್ದು, ಹಗ್ಗದಿಂದ ಕೈ ಕಾಲ್ ಕಟ್ಟಿ ಆತನ ದೇಹಕ್ಕೊಂದು ಕಲ್ಲು ಕಟ್ಟಿ ಬಾವಿಗೆ ಎಸೆದಿದ್ದಾರೆ ಸ್ನೇಹಿತರು. ಸದ್ಯ ಇಬ್ಬರನ್ನು ಬಂಧಿಸಿ ಕುದೂರು ಪೊಲೀಸರು ಜೈಲಿಗಟ್ಟಿರುವಂತಹ ಡೀಟೇಲ್ಸ್ ಸದ್ಯ ಲಭ್ಯ ಆಗ್ತಾ ಇದೆ. ನ್ಯೂ ಇಯರ್ ಪಾರ್ಟಿ ಮಾಡೋದಕ್ಕೆ ಎಳ್ನೀರು ತೆಗೆದುಕೊಳ್ಳುವ ಸಂದರ್ಭ ಆತ ಕೆಳಗೆ ಬಿದ್ದಿದ್ದಾನೆ. ಬಿದ್ದಂತ ರಭಸಕ್ಕೆ ಬೆನ್ನು ಮೂಳೆ ಮುರಿದೋಗಿದೆ. ಇನ್ನು ಅವನನ್ನ ಹಾಸ್ಪಿಟ್ಲಿಗೆ ಸೇರಿಸಬೇಕಾಗತ್ತೆ. ಚಿಕಿತ್ಸಾ ವೆಚ್ಚ ಎಲ್ಲ ನಮ್ಮ ಮೇಲೆ ಬಂದ್ಬಿಡುತ್ತೆ. ಅವ್ರ ಕುಟುಂಬಸ್ಥರು ನಮ್ಮನ್ನು ಸುಮ್ಮನೆ ಬಿಡ್ತಾರಾ ಅಥವಾ ಆತನ ಜೀವನನೇ ಹಾಳಾಗೋಗ್ತಲ್ಲ, ಇದರ ಆರೋಪ ಜೀವನ ಪೂರ್ತಿ ನಮ್ಮನ್ನು ಕಾಡುತ್ತೆ, ನಮಗೆ ಉಳುಗಾಲ ಇಲ್ಲ ಅಂಥೇಳಿ ಆತನ ಉಸಿರನ್ನು ನಿಲ್ಲಿಸುವಂಥ ಕೆಲಸ ಸ್ನೇಹಿತರ ಸೋಗಿನಲ್ಲಿ ಇದ್ದಂತಹ ಆರೋಪಿಗಳು ಮಾಡಿರೋದು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪ್ರವೀಣ್, ಈ ಘಟನೆಯನ್ನ ಪೊಲೀಸರು ಯಾವ ರೀತಿ ಭೇದಿಸಿದ್ರು? ಬಿಕಾಸ್ ಜೊತೆಯಲ್ಲಿದ್ದವರೇ ಬೆನ್ನಿಗೆ ಚೂರಿ ಹಾಕಿ ಆತನನ್ನು ಮುಗಿಸಿದ್ದು. ಖಂಡಿತ ಪ್ರಜ್ವಲ್, ಏನಂತಂದ್ರೆ ಕುಡಿಯೋದಕ್ಕೆ ಸ್ನೇಹಿತರು ಜೊತೆ ಹೋಗ್ಬೇಕಾದ್ರೆ ಮೊದಲು ಈ ಸ್ಟೋರಿನ ನೋಡ್ಬೇಕಾಗಿರುವಂತದ್ದು. ಸ್ನೇಹಿತರ ಜೊತೆ ಹೋದ್ರೆ ಕುಡಿದ ಮತ್ತಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಈ ಸ್ಟೋರಿ ಸ್ಪಷ್ಟ ಉದಾಹರಣೆ ಆಗಿರುವಂತದ್ದು. ಏನೋ ಯುವಕರ ಮಿಸ್ಸಿಂಗ್ ಕೇಸ್ ಈಗ ದೊಡ್ಡ ಟ್ವಿಸ್ಟ್ ಸಿಕ್ಕಿರುವಂತದ್ದು. ನ್ಯೂ ಇಯರ್ ಪಾರ್ಟಿ ಮಾಡ್ಬೇಕಂತೇಳಿ ಸ್ನೇಹಿತರ ಜೊತೆ ಹೋದಂತ ಸಂದರ್ಭದಲ್ಲಿ ಏನು ಮೃತ ವಿನೋದ್ ಏನಿದ್ದಾನೆ ಆತ ಎಳ್ನೀರನ್ನ ಕೀಳಲಿಕ್ಕೆ ಮರವನ್ನ ಹತ್ತಾನೆ. ಮರಕ್ಕೆ ಹತ್ತಂತ ಸಂದರ್ಭದಲ್ಲಿ ಮರದಿಂದ ಕೆಳಗಡೆ ಬಿದ್ದು ಬೆನ್ನು ಮೂಳೆನ ಮುರ್ಕೋತಾನೆ. ಆ ಬೆನ್ನು ಮೂಳೆ ಮುರ್ಕೊಂಡು ಒದ್ದಾಡ್ತಿದ್ದಂತ ಸಂದರ್ಭದಲ್ಲಿ ಅವ್ರ ಜೊತೆ ಹೋದಂತ ಸ್ನೇಹಿತರಾದಂತ ಸುದೀಪ್ ಮತ್ತೆ ಪ್ರಜ್ವಲ್ ಅವರು, ಅಂದ್ರೆ ಬೆನ್ಮೂಳೆ ಮುರ್ಕೊಂಡಂತ ವಿನೋದನ ಆಸ್ಪತ್ರೆಗೆ ಸೇರಿಸಬೇಕು, ಜೊತೆಗೆ ಕುಟುಂಬಸ್ಥರಿಗೆ ಹೇಳ್ಬೇಕು. ಇದೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ತೊಂದರೆ ಆಗುತ್ತೆ, ಅವರ ವೆಚ್ಚವನ್ನು ಕೂಡ ನಾವೇ ಭರಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ಅಲ್ಲೇ ಪಕ್ಕದಲ್ಲಿದ್ದಂತ ಬಾವಿಗೆ ವಿನೋದನ ಹಗ್ಗದಿಂದ ಜೊತೆಗೆ ಕೈಕಾಲನ್ನ ಕಟ್ಟಿ ಆತನಿಗೆ, ಅಂದ್ರೆ ಬಾವಿಯಲ್ಲಿ ಆಗ್ತಂತ ಸಂದರ್ಭದಲ್ಲಿ ಆತ ತೇಲಬಾರ್ದು ಅನ್ನೋ ಕಾರಣಕ್ಕೆ ಕಲ್ಲನ್ನ ಕಟ್ಟಿ ಮೃತದೇಹನ ತೆಗೆದುಕೊಂಡೋಗಿ ಬಾವಿ ಒಳಗಡೆ ಬಿಸಾಕ್ತಾರೆ. ಅಂದ್ರೆ ಈತ ಮಾಗಡಿ ತಾಲೂಕಿನ ವಾಜರಳ್ಳಿ ಗ್ರಾಮದ ನಿವಾಸಿ ಆಗಿರ್ತಾನೆ. ಅಂದ್ರೆ ಈತ ವಿನೋದ್ ಏನಿದ್ದಾನೆ ಕೆಲಸಕ್ಕೆ ಹೋದಂತ ಸಂದರ್ಭದಲ್ಲಿ ವಾರಾನ್ಗಟ್ಲೆ ಮನೆಗೆ ಹೋಗೋದಿಲ್ಲ. ಹಾಗಾಗಿ ಕುಟುಂಬಸ್ಥರು ಕೂಡ ಎಲ್ಲೋ ಕೆಲಸಕ್ಕೆ ಹೋಗಿರ್ತಾನೆ ಬರ್ತಾನೆ ಅಂತ ಹೇಳಿ ಕೂಡ ಕಾತ್ ಕುಳ್ತಿರ್ತಾರೆ. ಆದ್ರೆ ಆತ ಬರ್ದೇ ಇರೋದ ಕಾರಣಕ್ಕೋಸ್ಕರವಾಗಿ ಆತನನ್ನ ಅಂದ್ರೆ ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ಕುದೂರು ಪೊಲೀಸರಿಗೆ ಕೊಡ್ತಾರೆ. ಕುದೂರು ಪೊಲೀಸರು ಕೂಡ ಮಿಸ್ಸಿಂಗ್ ಆಗಿರೋದ್ರ ಬಗ್ಗೆ ಒಂದಷ್ಟು ತನಿಖೆಯನ್ನು ಕೂಡ ಆರಂಭ ಮಾಡ್ತಾರೆ. ನಿನ್ನೆ ಏನೋ ಕಲ್ಯಾಣಪುರ ಗ್ರಾಮದಲ್ಲಿದ್ದಂತ ಬಾವಿಯಲ್ಲಿ ಆತನ ಮೃತದೇಹ ಪತ್ತೆಯಾಗುವಂತದ್ದು. ಅಲ್ಲಿದ್ದಂತ ಒಂದಷ್ಟು ಸ್ಥಳೀಯರು ಯಾವ್ದೋ ಬಾಡಿ ಮೇಲ್ಗಡೆ ತೇಲ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರ ಬಂದು ಪೊಲೀಸರಿಗೆ ತಿಳಿಸ್ತಾರೆ. ಪೊಲೀಸರಿಗೆ ತಿಳಿಸಿದಂತ ಸಂದರ್ಭದಲ್ಲಿ ಆ ಮೃತದೇಹವನ್ನ ಹೊರಗಡೆ ತಂದಂತ ಕಾರಣದಿಂದಾಗಿ ಆತ ವಿನೋದ್ ಸಾವನ್ನಪ್ಪಿರುವಂತ ವಿನೋದ್ ನಮ್ಮಲ್ಲಿ ಕುದೂರು ಸ್ಟೇಷನ್ ಅಲ್ಲಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ದಾಖಲಾಗಿತ್ತು ಅನ್ನೋದು ಪೊಲೀಸರಿಗೆ ಗೊತ್ತಾಗುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈತ ಆ ಸ್ನೇಹಿತರ ಜೊತೆ ಪಾರ್ಟಿ ಮಾಡ್ಲಿಕ್ಕೆ ಹೋಗಿದ್ದ. ಆ ಪಾರ್ಟಿ ಮಾಡಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿ ಆಗಿನೇನು ಅಂತದ್ದು ಪೊಲೀಸರಿಗೆ ಗೊತ್ತಾಗುತ್ತೆ. ಸದ್ಯ ಇಬ್ರು ಆರೋಪಿಗಳನ್ನ ಪೊಲೀಸರು ಬಂಧಿಸಿ ನ್ಯಾಯಾಂಗಕ್ಕೆ ಒಪ್ಪಿಸಿರುವಂತದ್ದು. ಎಲ್ಲರೂ ಕೂಡ ಸ್ನೇಹಿತರುಗಳ ಜೊತೆ ಪಾರ್ಟಿಗೆ ಹೋದಂತ ಸಂದರ್ಭದಲ್ಲಿ ಬೇರೆ ಬೇರೆ ಮೋಜು ಮಸ್ತಿಗೆ ಹೋದಂತ ಸಂದರ್ಭದಲ್ಲಿ ಕುಡಿದ ಮತ್ತಿನಲ್ಲಿ ಈ ರೀತಿ ಘಟನೆಗಳಾಗಿರುವಂತದ್ದು. ಪ್ರಜ್ವಲ.
ಫೈನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ ಪ್ರವೀಣ್.